ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಸಮಿತಿ ಸಭೆ ಇಂದಿನಿಂದ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಈ ಸಭೆ ನಡೆಯುತ್ತೆ. ಒಬಿಸಿ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಅನಿಲ್ ಜೈಹಿಂದ್ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸಭೆಗೆ ಆತಿಥ್ಯವನ್ನ ವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಂದು ಸಂಜೆ 6 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ನಿಗದಿ ಮಾಡಲಾಗಿದೆ. ಬೇರೆ ರಾಜ್ಯಗಳ 5 ಮಾಜಿ ಸಿಎಂ, 10 ಮಾಜಿ ಕೇಂದ್ರ ಸಚಿವರು, ಬೇರೆ ರಾಜ್ಯಗಳ ಸಿಎಲ್ಪಿ ನಾಯಕರು, ರಾಜ್ಯದ ಒಬಿಸಿ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ ಹಿಂದುಳಿದ ವರ್ಗಗಳ 5 ಸಚಿವರಿಗೆ ಆಹ್ವಾನ ನೀಡಲಾಗಿದೆ. ಸಚಿವರಾದ ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಮಂಕಾಳು ವೈದ್ಯ, ಬೈರತಿ ಸುರೇಶ್, ಎನ್ಎಸ್ ಬೋಸರಾಜು ಇವರುಗಳಿಗೆ ವಿಶೇಷವಾದಂತಹ ಆಹ್ವಾನವನ್ನು ನೀಡಲಾಗಿದೆ. ವಿಶೇಷ ಆಹ್ವಾನಿತರು ಸೇರಿ ಒಟ್ಟು 62 ಮಂದಿ ಗಣ್ಯರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು. ಸಭೆಗೆ ಆತಿಥ್ಯವನ್ನ ವಹಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಸಂಜೆ 6 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಇದೆ. ಬೇರೆ ರಾಜ್ಯಗಳ 5 ಮಾಜಿ ಸಿಎಂ, 10 ಮಾಜಿ ಕೇಂದ್ರ ಸಚಿವರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಜೊತೆಗೆ ಸರ್ಕಾರ ಅವರ ಜೊತೆಗೆ ಇದೆ ಅನ್ನುವಂಥ ಗಮನ ಸೆಳೆಯುವಂಥ ಕೆಲಸನೂ ಆಗಬೇಕು. ಹಾಗೆಯೇ ಕೇಂದ್ರದ ನಾಯಕರು ಇಲ್ಲಿ ಫೋಕಸ್ ಮಾಡಿರುವಂಥದ್ದು ಹಿಂದುಳಿದ ವರ್ಗಗಳ ಮತವನ್ನು ಕ್ರೋಢೀಕರಿಸುವಂಥ ನಿಟ್ಟಿನಲ್ಲಿ. ಹೇಗೆ ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತಿಸ್ತಾ ಇದ್ದೀವಿ, ಸದಾ ನಿಮ್ಮೊಂದಿಗೆ ನಾವು ಇದ್ದೇ ಇರ್ತೀವಿ ಅನ್ನೋದೊಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ. ನಾಯಕರುಗಳನ್ನು ಒಟ್ಟುಗೂಡಿಸಿ ಹಿಂದುಳಿದ ವರ್ಗಗಳ ಜನರು ಅನುಭವಿಸ್ತಾ ಇರುವಂಥ ನೋವು, ಅವ್ರಿಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಅಂತ ಈ ಒಂದು ಸಮಿತಿ ಥರ ರಚನೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಬಿಸಿ ಸಮುದಾಯ ಒಟ್ಟುಗೂಡಿಸುವ ಬಗ್ಗೆ ಇಲ್ಲಿ ಚರ್ಚೆ ಆಗತ್ತೆ. ಒಬಿಸಿ ಸಮುದಾಯಗಳನ್ನು ಪಕ್ಷದ ಕಡೆ ಎಳೆದು ತರುವಂಥ ಬಗ್ಗೆ ಇಲ್ಲಿ ರೂಪರೇಷೆಯನ್ನು ತಯಾರು ಮಾಡಿಕೊಳ್ತಾರೆ. ಬಿಹಾರ ಸೇರಿ ಮುಂಬರುವಂಥ ಬೇರೆ ಬೇರೆ ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ ಬೇರೆ ಇದೆ. 2029 ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಸಮುದಾಯಗಳನ್ನು ಸೆಳೆಯೋಕೆ ಹೇಗೆ ಕಾರ್ಯಕ್ರಮವನ್ನು ರೂಪಿಸಬೇಕು, ಸಮುದಾಯವನ್ನು ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು, ಇದ್ರ ಬಗ್ಗೆ ಚರ್ಚಿಸ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಕಡೆ ಸೆಳೆಯೋದಕ್ಕೆ ಏನು ಪ್ಲಾನ್ ಮಾಡ್ಕೊಳ್ಬೇಕು, ಇದರ ಬಗ್ಗೆ 2 ದಿನಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯರನ್ನ ರಾಷ್ಟ್ರೀಯ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡುವುದಕ್ಕೂ ಕೂಡ ಎಐಸಿಸಿ ಪ್ಲಾನ್ ಮಾಡಿದೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಇರಲ್ವಾ, ಇವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ತಾರ ಸಿಎಂ, ಇದೆಲ್ಲ ಲೆಕ್ಕಾಚಾರಗಳು ಈ ಹಿಂದೆನೇ ಚರ್ಚೆ ಆಗಿಬಿಟ್ಟಿದೆ. ಬಟ್ ಸಿಎಂ ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದರು. ಸಿದ್ದರಾಮಯ್ಯನವರಿಗೆ ಇದು ಪ್ರಮೋಷನ್ನು ಅಥವಾ ಏನು ಅಂತ BJPಯವರು ಕೂಡ ಪ್ರಶ್ನಿಸಿದರು. ಸಿದ್ದರಾಮಯ್ಯನವರನ್ನು ರಾಷ್ಟ್ರೀಯ ನಾಯಕ ಅಂತ ಕೂಡ ಈಗ ಮೈಲೇಜ್ ಕೊಡಬೇಕಾಗಿದೆ, ಹೈಲೈಟ್ ಮಾಡಬೇಕಾಗಿದೆ, ಇಮೇಜನ್ನು ಈಗ ಹೆಚ್ಚು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇದೊಂದು ಪ್ಲ್ಯಾನ್ ಅಂತ ಹೇಳಲಾಗ್ತಾ ಇದೆ. ಎಐಸಿಸಿ ನಾಯಕರುಗಳು ಮಾಡಿರುವಂಥ ಪ್ಲ್ಯಾನ್ ಇದು ಅಂತ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾಗಬೇಕು, ಇದರಿಂದ ಮತಗಳನ್ನು ಸೆಳೆಯಬಹುದು, ಇದರಿಂದ ಸಮುದಾಯವನ್ನು ಕ್ರೋಢೀಕರಿಸಬಹುದು, ಇದರಿಂದ ಸಮುದಾಯವು ಕಾಂಗ್ರೆಸ್ ಜೊತೆಗೆ ಇರುತ್ತೆ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಸಮುದಾಯದ ಬೆನ್ನಿಗೆ ಯಾವಾಗಲೂ ಇರುತ್ತೆ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಒಬ್ಬ ನಾಯಕನನ್ನು ಹುಟ್ಟಾಕಲಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಈ ಒಂದು ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ, ಸಿದ್ದರಾಮಯ್ಯನವರ ಇಮೇಜ್ ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ, ಮೈಲೇಜ್ ತಂದು ಕೊಡೋದಕ್ಕೆ, ಕ್ರೆಡಿಟ್ ತಂದು ಕೊಡೋದಕ್ಕೆ ಸಹಾಯ ಆಗತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಈ ಮೀಟಿಂಗ್ನಲ್ಲಿ 2 ದಿನಗಳ ಕಾಲ ಹಿಂದುಳಿದ ವರ್ಗಗಳು, ಒಬಿಸಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡ್ಬೋದು, ರೂಪುರೇಷೆ ಹೇಗಿರಬೇಕಾಗತ್ತೆ, ಯಾವುದಕ್ಕೆ ಫೋಕಸ್ ಮಾಡಬೇಕಾಗತ್ತೆ, ಇದೆಲ್ಲವೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.